ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ರೋಡು ನೋಡಿ, ಇದೆಲ್ಲ ಬಂದು ನಿಮಗೆ ಗೌರ್ಮೆಂಟ್ ನಕಾಶೆ ರೋಡು. ಇದು 15 ಅಡಿ ರೋಡು, ಇದು ನಿಮಗೆ 20 ಅಡಿ ರೋಡ್. ಈ ರೋಡ್ಗೆ ಒಟ್ಟು ನಿಮಗೆ 3 ರೋಡ್ ಬರುತ್ತೆ. ಇದು 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 3 ಕಡೆ ರೋಡ್ ಬರುತ್ತೆ ಈ ಜಾಗಕ್ಕೆ. ನೋಡಿ, ಇದು ಕುಂತ್ಕೊಂಡಿರೋಂಥ ಜಾಗನೇ 1 ಎಕರೆ 1 ಕುಂಟೆ ಜಾಗ. ಇದು ನೋಡಿ, ಇದು ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟು ನಿಮಗೆ ಸೌತು 2 ಕಡೆ ಫೇಸಿಂಗ್ ಬರುತ್ತೆ ಈ ಜಾಗ. ನೋಡಿ, ನಿಮ್ಗೆ ಅಲ್ಲಿವರೆಗೂ ಸಿಮೆಂಟ್ ರೋಡ್ ಆಗಿದೆ. ಇನ್ನೊಂದು 200 ಅಡಿ ಮಾತ್ರ ಸಿಮೆಂಟ್ ರೋಡ್ ಆಗಬೇಕು. ನೋಡಿ, ನಿಮ್ಗೆ ಆ ಕಡೆಗೂ ರಸ್ತೆ ಇದೆ, ಈ ಕಡೆಗೂ ರಸ್ತೆ ಇದೆ, ಆ ಕಡೆನೂ ರಸ್ತೆ ಇದೆ. 3 ಕಡೆ ಇದಕ್ಕೆ ರಸ್ತೆ ಬರುತ್ತೆ. ನೋಡಿ, ಬಾವಿ ನೀರದು ಹತ್ತಿರ ನಿಮಗೆ ರೋಡ್ ಬೇಸ್ ಬಂದು ನಿಮಗೆ 100 ಅಡಿಗಿಂತ ಜಾಸ್ತಿ ಬರುತ್ತೆ. ಬಿಡ್ತು ಆಗ ಇನ್ನು ಅಗಲ 100 ಅಡಿಗಿಂತ ಜಾಸ್ತಿ ಬರುತ್ತೆ. ಮತ್ತು ನಿಮಗೆ ಬಾವಿ ಇದೆ, ಬಾವಿ ನೀರಲ್ಲಿ ಇದು ನೋಡಿತಾ ಇರೋದು. ಒಂದು 10 ತೆಂಗಿನ ಮರ ಇದೆ ಈ ಜಾಗದಲ್ಲಿ. ಇದು ಬಂದು ಈಸ್ಟ್ ಫೇಸಿಂಗ್. ನಿಮಗೆ ಈ ಜಾಗ ಬಂದು ನಿಮಗೆ ಚನ್ನಪಟ್ಟಣಕ್ಕೆ ಇಲ್ಲಿಂದ ನಿಮಗೆ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 57 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಿಂದ 57 ಕಿಲೋಮೀಟ್ರ್ ಆಗುತ್ತೆ. ಇದರಲ್ಲಿ ಒಂದು TC ಇದೆ ನೋಡಿ, ಫುಲ್ಲು ಫೆನ್ಸ್ ಮಾಡಿ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ಇರೋಂಥ ಜಾಗ ಇದು. ನೋಡಿ, ಇದು ಬಂದು ನಿಮಗೆ ಬಾವಿ ನೀರು ಫುಲ್ಲು ಫೆನ್ಸಿಂಗ್ ಆಗಿದೆ. ಒಂದು 10 ತೆಂಗಿನ ಮರ ಬರುತ್ತೆ. ಮಿಕ್ಕಿದೆಲ್ಲ ಪ್ಲೈನ್ ಲ್ಯಾಂಡು. ಒಂದು ಚಿಕ್ಕದು ಮಿಷಿನ್ ಮನೆ ಇದೆ. ಮತ್ತು ನಿಮಗೆ ವಿತ್ ಒಂದು TC ಇದೆ. ಬೋರೊಂದು ಹಾಕ್ಸ್ಕೊಬೇಕು ನೀವು. ಇದ್ರ ಬೆಲೆ ಬಂದು ಪರ್ ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋಂಥ ಜಾಗ. ಯಾಕೆಂದರೆ ಇವರು ಪರ್ಚೇಸ್ ಮಾಡಿರೋ ಲ್ಯಾಂಡು. ಪರ್ಚೇಸ್ ಮಾಡಿ ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ ನೋಡಿ. 1 ಎಕರೆ ಇದು. ಮತ್ತು ನಿಮಗೆ ವಿದ್ಯುತ್ ಕಂಬ ಎಲ್ಲ ಇದೆ. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಏಕೆಂದರೆ ಊರು ಪಕ್ಕದ ಜಾಗ. ಇಲ್ಲಿಂದ ನಿಮಗೆ ಇಗ್ಲೂರು ಮತ್ತು ಚನ್ನಪಟ್ಟಣ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಆ ರೋಡು ಹೈವೇ ರೋಡು, ಟಾರ್ ರೋಡು ಬರೀ ಅರ್ಧ ಕಿಲೋಮೀಟ್ರ್ ಈ ಜಾಗದಿಂದ. ನೋಡಿ, ಇದೇ ಬಾವಿ. ನೋಡಿ, ಫುಲ್ಲು ನಿಮಗೆ ಅದ್ಬಸ್ತೆಲ್ಲ ಆಗಿದೆ. ನಿಮಗೆ ಪಕ್ಕದಲ್ಲೇ ಕಾಲುವೆ ಹೋಗಿದೆ. ಸರಿ, ಕಾಲುವೆ ಅಲ್ಲ, ರಸ್ತೆ. ಅದು ಕಾಲುವೆ ಇರೋದು ಆ ಕಡೆ. ಇದು ರಸ್ತೆ. ಇದು ಕೂಡ ನಕಾಶೆ ರೋಡು. ಇದು ನಕಾಶೆ ರೋಡು. ಆ ಕಡೆಗೂ ನಕಾಶೆ ರೋಡು, ಅದು ಕೂಡ ಗೌರ್ಮೆಂಟ್ ನಕಾಶೆ ರೋಡು. ಈ ಜಾಗಕ್ಕೆ ನಿಮಗೆ 3 ಕಡೆ ರಸ್ತೆ ಬರುತ್ತೆ. ಯಾರೆಲ್ಲ 1 ಎಕರೆ ಹುಡುಕ್ತಾ ಇರ್ತೀರಾ ಈ ಒಂದು ಬಜೆಟಲ್ಲಿ, ಅಂಥವ್ರಿಗೆ ಈ 1 ಎಕರೆ ತುಂಬ ಚೆನ್ನಾಗಿದೆ. ಕೆಂಪು ಭೂಮಿ. ನೀವು ಇಲ್ಲಿ ಹೊಸದಾಗಿ ಏನು ಬೇಕಾದರೂ ಫಾರ್ಮೇಷನ್ ಮಾಡ್ಕೋಬೋದು. ಯಾವುದೇ ಥರ ಗಿಡ ಹಾಕಿದ್ರೂ ಬರುತ್ತೆ. ನೀವೊಂದು ಬೋರ್ ಹಾಕೊಬೇಕಷ್ಟೇ. ಯಾಕೆಂದರೆ TCನೂ ಇದೆ. ನೀವು ಒಂದು ಬೋರ್ ಹಾಕೊಂಡು ಒಂದು ಮನೆ ಕಟ್ಕೊಂಡು ಆರಾಮಾಗಿ ಚಿಕ್ಕದಾಗಿ ಒಂದು ತೋಟ ಮಾಡ್ಕೊಂಡು ಆರಾಮಾಗಿ ಇಲ್ಲಿ ವಾಸ ಮಾಡ್ಬೋದು. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವೀಡಿಯೋದಲ್ಲಿ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.